ಸಿಟಿ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಪಾವತಿಸಿದ ಮಾಲ್ಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಜಿಬಿಎಸ್ ಸಜ್ಜಾಗಿರುವಂಥದ್ದು. ಅದರಲ್ಲೂ ಪ್ರತಿ ಬಾರಿ ಒಂದು ತೆರಿಗೆಯನ್ನು ಬಾಕಿ ಉಳಿಸಿಕೊಂಡು ಬೀಗವನ್ನು ಹಾಕಿಸಿಕೊಳ್ಳುವಂಥ ಮಂತ್ರಿ ಮಾಲ್ಗೂ ಕೂಡ ಇವತ್ತು ಜಿಬಿ ಅಧಿಕಾರಿಗಳು ಮತ್ತೆ ಬೀಗವನ್ನು ಜಡಿದಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಮಂತ್ರಿ ಮಾಲ್ನ ಪ್ರವೇಶ ದ್ವಾರಕ್ಕೆ ಬೆಳಗ್ಗೆ ಜಿಬಿ ಅಧಿಕಾರಿಗಳು ಬಂದು ಆ ಬೀಗವನ್ನು ಹಾಕಿ ಜೊತೆಗೆ ನೋಟಿಸನ್ನು ಕೂಡ ಅಂಟಿಸಿ ಹೋಗಿರುವಂಥದ್ದು. ಅಂದರೆ ಬರೋಬ್ಬರಿ ಏನು ಕಳೆದ ಬಾರಿ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಆ ಒಂದು ತೆರಿಗೆಯನ್ನು ಪಾವತಿ ಮಾಡಿರಲಿಲ್ಲ. ಅಂದರೆ 30,81,45,000 ರೂಪಾಯಿಯನ್ನು ತೆರಿಗೆಯನ್ನು ಪಾವತಿ ಮಾಡಬೇಕಿತ್ತು. ಆ ಒಂದು ತೆರಿಗೆಯನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ಬೆಳಗ್ಗೆ ನೋಟಿಸನ್ನು ಹಾಕಿ ಲಾಕ್ ಅನ್ನು ಮಾಡಿರುವಂಥದ್ದು. ಸದ್ಯ ಗಮನಿಸ್ತಿದ್ದೀರಾ, ಮುಂಭಾಗದಲ್ಲಿ ಸುಸ್ತಿದಾರರಿಗೆ ಸೂಚನೆ ಅನ್ನುವಂಥ ಒಂದು ನೋಟಿಸನ್ನು ಕೂಡ ಅಂಟಿಸಿದ್ದಾರೆ. ಅದರ ಕೆಳಭಾಗದಲ್ಲೇ ಬೀಗವನ್ನು ಹಾಕಿ ಆ ಮಾಲ್ನ ಮುಂಭಾಗದ ಮೈನ್ ಎಂಟ್ರೆನ್ಸ್ ಏನಿದೆ ಆ ಒಂದು ಬಾಗಿಲನ್ನು ಬಂದ್ ಮಾಡಿರುವಂಥದ್ದು. ಇದು 3-4ನೇ ಬಾರಿ ಈ ರೀತಿ ಜಿಬಿ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾರೆ. ಪದೇ ಪದೇ ಇದೇ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಆ ಮಾಲ್ನ ಒಂದು ಆಡಳಿತ ಮಂಡಳಿ ಆ ಒಂದು ತೆರಿಗೆ ಬಾಕಿಯನ್ನು ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜಿಬಿ ಅಧಿಕಾರಿಗಳು ಮತ್ತೆ ಆ ಒಂದು ಏನು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಆ ಪರವಾನಿಯನ್ನು ಅಂದರೆ ಈ ಒಂದು ಲೈಸೆನ್ಸ್ ಏನಿದೆ ಅದನ್ನು ಕೂಡ ನಾವು ಅಮಾನತು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸೂಚನೆಯನ್ನು ಇಲ್ಲಿ ಜಿಬಿ ಅಧಿಕಾರಿಗಳು ಅಳವಡಿಕೆ ಮಾಡಿರುವಂಥದ್ದು. ಸದ್ಯ ಮಾಲ್ ಲಾಕದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಎಲ್ಲ ಕೂಡ ಆ ಮಾಲ್ನ ಮುಂಭಾಗದಲ್ಲೇ ಬೀಡುಬಿಟ್ಟಿದ್ದಾರೆ. ಜೊತೆಗೆ ಮಾರ್ಷಲ್ಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಬೀಡುಬಿಟ್ಟು ಯಾವುದೇ ರೀತಿಯ ಒಂದು ಅಹಿತ ಘಟನೆ ನಡೆಯದಂತೆ ಮುಂಜಾಗ್ರತೆಯನ್ನು ವಹಿಸ್ತಿರುವಂಥದ್ದು. ಇನ್ನು ಗಮನಿಸ್ತಾ ಇದ್ದೀರಾ, ಆ ಮಾಲ್ನ ಮುಂಭಾಗದಲ್ಲಿ ಇದ್ದಂತಹ ಅಂಗಡಿ ಮುಂಗಟ್ಟುಗಳ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿ ಏನೋ ತೆರಿಗೆಯನ್ನು ಕಟ್ಟಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ, ನೋಟಿಸನ್ನು ಕೊಡ್ತಾರೆ, ಆದರೂ ಕೂಡ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆ ಮಾಲ್ಗೆ ಈಗಲೂ ಕೂಡ ಬೀಗವನ್ನು ಜಡಿದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಜಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯ ಇನ್ನಾದರೂ ಆಡಳಿತ ಮಂಡಳಿ ಅಂದರೆ ಮಂತ್ರಿ ಮಾಲ್ನ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಬಾಕಿ ಇರುವ ತೆರಿಗೆಯನ್ನು ಪಾವತಿ ಮಾಡ್ತಾರಾ, ಜೊತೆಗೆ ಮಾಲ್ಗೆ ಬಿದ್ದಿರುವಂಥ ಬೀಗವನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, ಟಿವಿ.